ಹಲೋ ಸ್ನೇಹಿತರೆ, ನನ್ನೆಲ್ಲ ಮುದ್ದು ಸ್ನೇಹಿತರಿಗೂ ನಿಮ್ಮ ಪ್ರೀತಿಯ ಸವಿತಾ ರವಿ ಕಡೆಯಿಂದ ಶುಭೋದಯ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಹುಣಸೆಕಾಯಿ ತೊಕ್ಕು ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದೀನಿ. ನಾನ್ ಮಾಡ್ತಾ ಇದ್ದೆ, ಹಾಗಾಗಿ ನಿಮ್ ಜೊತೆನೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದೀನಿ ಸ್ನೇಹಿತರೆ. ಹೋದ ವರ್ಷನೂ ಮಾಡಿದ್ದೆ ಸ್ನೇಹಿತರೆ. ಈ ಸಲ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಹುಣಸೆಕಾಯಿ ಸಿಕ್ಕಿರ್ಲಿಲ್ಲ. ಮೊನ್ನೆ ಊರಿಗೆ ಹೋದಾಗೆಲ್ಲ ತಗೊಂಡ್ ಬರ್ಬೇಕು ಅನ್ಕೊಂಡಿದ್ದೆ, ಆದ್ರೆ ತಗೊಂಡ್ ಬರೋದಿಕ್ ಆಗ್ಲಿಲ್ಲ. ಹೇಳ್ತೀನಿ ಅದ್ರದ್ದು ಏನು ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ಒಂದ್ ಅರ್ಧ ಕೆಜಿಗಿಂತ ಹೆಚ್ಚಿಗೆ ಇದೆ ಸ್ನೇಹಿತರೆ. ಒಂದ್ 3/4 ಕೆಜಿ ಇದ್ರೆ ಇರ್ಬೋದು ಸ್ನೇಹಿತರೆ. ಇದು ಕಾಯಿ ಎಲ್ಲ ಬಂದ್ಬಿಟ್ಟು ತೂಕ ಇರುತ್ತಲ್ವಾ, ಹಸಿ ಕಾಯಿ ಬಂದು, ಹಾಗಾಗಿ ಇರ್ಬೋದು ಅರ್ಧ ಕೆಜಿ ಲೆಕ್ಕ ಅಂತ ನಾನು ಅನ್ಕೊಂಡಿದೀನಿ ಸ್ನೇಹಿತರೆ. ಓನರ್ ಅನ್ನೋ ಊರಿಗೆ ಹೋಗಿದ್ರಂತೆ, ತಗೊಂಡ್ ಬಂದಿದ್ರಂತೆ, ನಮಗೆ ಸ್ವಲ್ಪ ಕೊಟ್ಟಿದ್ರು. ಹಾಗಾಗಿ ನಾನೇನ್ ಮಾಡ್ದೆ, ಸ್ವಲ್ಪ ತೊಕ್ಕು ಮಾಡ್ಬಿಡೋಣ, ಚೆನ್ನಾಗಿರುತ್ತೆ, ಈ ವರ್ಷಕ್ಕೆ ಮಾಡೇ ಇಲ್ವಲ್ಲ ಅಂತೇಳಿ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ಇಲ್ಲಿ ಬಂದು ಎಲ್ಲ ಕಾಯಿನೆಲ್ಲ ನೀರಲ್ಲಿ ಹಾಕೊಂಡ್ಬಿಟ್ಟು ಒಂದ್ 2 ರಿಂದ 3 ಸಲ ಚೆನ್ನಾಗಿ ಈ ರೀತಿ ತೊಳ್ಕೊಬೇಕು ಸ್ನೇಹಿತರೆ. ಈ ಮೇಲ್ಗಡೆ ಇರುವಂತದ್ ಏನ್ ಸುಂಕು ಅಂತಾರಲ್ವಾ, ಆ ರೀತಿ ಇರುವಂತದೆಲ್ಲ ಬ್ರೌನ್ ಕಲರ್ ಇರುತ್ತಲ್ಲ, ಅದೆಲ್ಲ ಹೋಗ್ಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಚೆನ್ನಾಗಿ ತೊಳ್ಕೊಂಡು ತೊಳ್ಕೊಂಡು ನೀರೆಲ್ಲ ಸೋಸ್ಬಿಟ್ಟು ಒಂದ್ ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ಬೇಕು ಹುಣಸೆಕಾಯಿನೆಲ್ಲ. ನಂತರದಲ್ಲಿ ಒಂದು ಒಣ ಬಟ್ಟೆಯನ್ನ ತಗೊಂಡು ಚೆನ್ನಾಗಿ ಒರೆಸ್ಕೊಳ್ಬೇಕು ಸ್ನೇಹಿತರೆ. ಉಪ್ಪಿನಕಾಯಿ, ಯಾವುದೇ ಉಪ್ಪಿನಕಾಯಿ ರೆಸಿಪಿಗಳನ್ನ ಮಾಡ್ಲಿ ಸ್ನೇಹಿತರೆ, ನಾವು ಮೊದ್ಲಿಗೆ ಎಚ್ಚರ ವಹಿಸ್ಬೇಕಾಗಿರೋದು ಏನಂದ್ರೆ, ನೀರಿನ ಅಂಶ ಅದಕ್ಕೆ ತಾಗಬಾರ್ದು ಸ್ನೇಹಿತರೆ. ನಮ್ ಕೈ ಆಗ್ಲಿ, ನಾವು ಬಳಸುವಂತ ಪಾತ್ರೆಗಳಾಗ್ಲಿ, ಯಾವ್ದೇ ಆಗ್ಲಿ ನೀರಿನ ಅಂಶದಿಂದ ಕೂಡಿರಬಾರ್ದು, ಒಣಗಿರ್ಬೇಕು ಸ್ನೇಹಿತರೆ. ನಂತರ ಇಲ್ಲಿ ಬಂದ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಂಡಿದೀನಿ ಸ್ನೇಹಿತರೆ. ಅಷ್ಟ್ರಲ್ಲಿ ಮಗ ಬಂದ್ಬಿಟ್ಟು ನಾನ್ ಮಾಡ್ಕೊಡ್ತೀನಮ್ಮ ಅಂತ ಹೇಳಿ ಬಂದಿದ್ರಿಂದ, ಸರಿ ಆಯ್ತಪ್ಪ ಮಾಡ್ಕೊಡು ಅಂತ ಹೇಳಿ ಹೇಳ್ತಾ ಇದೀನಿ. ನೋಡಿ, ಈ ರೀತಿಯಾಗಿ ಎಲ್ಲ ಬಿಡಿಸಿ ಬಿಡಿಸಿ ಈ ತೊಟ್ಟಿರುತ್ತಲ್ವಾ, ಈ ಕಡೆಯಿಂದ ಹಿಡ್ಕೊಂಡು ಈ ರೀತಿಯಾಗಿ ಮುರಿದ್ರೆ ಎಲ್ಲ ಕ್ಲೀನ್ ಆಗಿ ಬರುತ್ತೆ ಸ್ನೇಹಿತರೆ. ನಾರೆಲ್ಲ ಎಳೆದಿತ್ತಂದ್ರೆ ಬರೋದಿಲ್ಲ ಸ್ನೇಹಿತರೆ. ಸ್ವಲ್ಪ ಇದು ಆಲ್ರೆಡಿ ಸ್ವಲ್ಪ ಬಲ್ತಿದೆಯಲ್ಲ, ಹಾಗಾಗಿ ನಾರೆಲ್ಲ ಬರ್ತಾ ಇದೆ. ಅವನಿಗೆ ಒಂದೊಂದ್ ತೆಗಿಯಕ್ ಬರ್ತಾ ಇಲ್ಲ, ಹಾಗಾಗಿ ಉಳಿದಿದ್ ನಾನು ಬಿಡಿಸ್ಕೊಳ್ತೀನಿ ಸ್ನೇಹಿತರೆ. ಈ ರೀತಿಯಾಗಿ ತೆಕೊಂಡ್ಬಿಟ್ಟು ನಾವು ಈ ರೀತಿಯಾಗಿ ಪೀಸ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಅದ ಕರೆಕ್ಟ್ ಇದೆ ಸ್ನೇಹಿತರೆ. ಈ ಇದ್ರಲ್ಲಿ ಬಂದ್ಬಿಟ್ಟು ಏನಂದ್ರೆ, ಬೀಜ ಇನ್ನ ವೈಟೇ ಇದೆ ಸ್ನೇಹಿತರೆ. ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇರ್ತಲ್ವ ಬೀಜ, ಆ ಇದ್ರಲ್ಲೂ ಮಾಡ್ಬೋದು ಸ್ನೇಹಿತರೆ. ಆಲ್ರೆಡಿ ಅದು ಬಲ್ತಿದ್ ಕಾಯಿ ಅಂತಾನೆ ಅರ್ಥ. ಇದು ಕರೆಕ್ಟ್ ಆಗಿದೆ ಸ್ನೇಹಿತರೆ ಇವಾಗ ಮಾಡೋದಕ್ಕೆ. ಈಗ ಹುಣಸೆಕಾಯಿ ತೊಕ್ಕು ಮಾಡೋದಕ್ಕೆ ಈ ರೀತಿ ಒಂದೊಂದು ಹುಳನು ಇರುತ್ತೆ, ನೋಡ್ಕೊಂಡು ಹಾಕೊಂಡ್ ಮಾಡಿ ಸ್ನೇಹಿತರೆ. ಹುಣಸೆಕಾಯಿ ತೊಕ್ಕು ರೆಸಿಪಿಯನ್ನ ಮಾಡೋದಕ್ಕೆ ಮೇನ್ ಅಂತಂದ್ರೆ ಅಕ್ಟೋಬರ್ ಎಂಡಿಂಗು, ನವೆಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಕಾಯಿ ಬಲ್ತಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆ ರೀತಿ ಫಾಲೋ ಮಾಡುವಂತಾರೆ ಮಾಡ್ಬೋದು. ನಂತರ ಬಂದ್ಬಿಟ್ಟು ನೀವು ಒರಳಲ್ಲಿ ಹಾಕಿ ಕುಟ್ಕೊಳ್ತೀವಿ ಅಂದ್ರೆ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಇತ್ತಲ್ಲ, ಹಾಗಾಗಿ ಈ ಕುಟ್ಟಾಣಿಯಲ್ಲೇ ಹಾಕಿ ಇದನ್ನ ಮಾಡ್ಕೊಳ್ತಾ ಇದೀನಿ ಸ್ನೇಹಿತರೆ. ಯಾಕಂದ್ರೆ ಮಿಕ್ಸಿಗೆ ಹಾಕ್ತಾ ಇದೀನಲ್ಲ, ಅದಕ್ಕೋಸ್ಕರ. ಇಲ್ಲ ಅಂತಂದ್ರೆ ಒರಳಲ್ಲಾಗಿದ್ರೆ ಈ ರೀತಿ ನಾವೇನ್ ಇದನ್ನ ಚಿಕ್ಕದಾಗೆಲ್ಲ ಮುರ್ಕೊಳ್ಳೋ ಅಗತ್ಯ ಏನಿರ್ಲಿಲ್ಲ. ನಂತರ ಈಗ ಎಲ್ಲ ಕುಟಾಣಿಯಲ್ಲಿ ಕುಟ್ಟಿ ಇದನ್ನ ಮಾಡ್ಕೊಂಡಲ್ವಾ, ಅದನ್ನ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡಿದೀನಿ. ದೊಡ್ಡದಕ್ಕೆ ಹಾಕೊಂಡಿಲ್ಲ, ನೀವು ದೊಡ್ಡ ಜಾರಿಗೆ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬೋದು ಸ್ನೇಹಿತರೆ. ಇದು ಕುಟ್ಟಿರುವಂತದನ್ನ ಮಿಶ್ರಣ ಇರುತ್ತಲ್ವಾ, ಅಂದ್ರೆ ಹುಣಸೆಕಾಯಿ, ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಸ್ನೇಹಿತರೆ, ಹಸೆ ಮೆಣಸಿನ್ಕಾಯಿ. ನಾನು ಇದಕ್ಕೆ ಒಂದ್ 25 ಹಸೆ ಮೆಣಸಿನ್ಕಾಯಿ ತಗೊಂಡಿದೀನಿ. ಒಂದ್ ಅರ್ಧ ಕಪ್ ಅಷ್ಟು ಉಪ್ಪನ್ನ ತಗೊಂಡಿದೀನಿ ಸ್ನೇಹಿತರೆ. ಈಗ ಇಲ್ಲಿ ಬಂದ್ಬಿಟ್ಟು ಒಂದ್ 6 ರಿಂದ 7 ಹಸೆ ಮೆಣಸಿನ್ಕಾಯಿ, ಹಾಗೇನೆ ಒಂದ್ 3 ಸ್ಪೂನ್ ಅಷ್ಟು ಉಪ್ಪು, ಹಾಗೇನೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ, ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕೊಂಡಿದೀನಿ. ನೀವು ಅರಿಶಿಣ ಪುಡಿ ಬದಲಾಗಿ ಸ್ನೇಹಿತರೆ, ಅರಿಶಿಣದ ಕೊಂಬ್ ಬರುತ್ತಲ್ವಾ, ಅದನ್ನು ಜಜ್ಜಿಬಿಟ್ಟು ಇಟ್ಕೊಂಡು ಅದನ್ನು ಸೇರಿಸಿದ್ರೆ ತುಂಬಾನೇ ಒಳ್ಳೇದು. ನಮ್ಮ ಅತ್ತೆ ಮಾಡ್ತಾ ಇದ್ರಲ್ವಾ, ಸೇಮ್ ಅದೇ ರೀತಿನೇ. ನಮ್ಮ ಅತ್ತೆ ಇದು ಅರಿಶಿಣ ಪುಡಿ ಎಲ್ಲ ಹಾಕ್ತಾ ಇರ್ಲಿಲ್ಲ ಸ್ನೇಹಿತರೆ, ಅರಿಶಿಣ ಕೊಂಬನ್ನೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಅದನ್ನ ಸೇರ್ಸ್ ಮಾಡ್ತಾ ಇದ್ರು. ಹಾಗಾಗಿ ಸೇಮ್ ನಮ್ಮ ಅತ್ತೆ ಇದೇ ರೀತಿಯಾಗಿ ಮಾಡ್ತಾ ಇದ್ರು, ನಾನು ಹಾಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಅರಿಶಿಣ ಪುಡಿ ಹಾಕೊಂಡಿದೀನಿ ನಾನು ಅಷ್ಟೇ. ರುಬ್ಕೊಂಡಿದ ನಂತರದಲ್ಲಿ ನೀರೆಲ್ಲ ಹಾಕ್ಬಾರ್ದು ಸ್ನೇಹಿತರೆ, ಮತ್ತೆ ನೀರೆಲ್ಲ ಹಾಕೋದಿಕ್ ಹೋಗ್ಬೇಡಿ. ಉಪ್ಪು ಹಾಕಿದ ತಕ್ಷಣ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತದ. ಹಾಗಾಗಿ ರುಬ್ಬಿದ ಈ ರೀತಿಯಾಗಿ ಬಂದಿದೆ. ಮತ್ತೆ ಅದನ್ನ ಒಂದ್ ಪ್ಲೇಟಿಗೆ ತೆಗ್ದಿಟ್ಕೊಂಡು ಮತ್ತೆ ರುಬ್ಬೋದಕ್ಕೆ ಇನ್ನ ಹಾಕೊಳ್ತಾ ಇದೀನಿ. ಇಷ್ಟನ್ನ 4 ಸಲ ಹಾಕೊಂಡು ರುಬ್ಬಿದೀನಿ ಸ್ನೇಹಿತರೆ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಬೇಕಿಲ್ಲ ಅಂದ್ರೆ ಜಾರ್ಗಳೆಲ್ಲ ಇದಾಗ್ಬಿಡುತ್ತೆ. ಹಾಗೇನೆ ಸ್ವಲ್ಪ ಏನಂದ್ರೆ ಮಿಕ್ಸಿ ಜಾರ್ ಏನ್ ರುಬ್ಕೊಳ್ಳೋ ಟೈಮಿಗೆ ಸ್ವಲ್ಪ ಒಂದೇ ಸಲ ಡೈರೆಕ್ಟ್ ಹಾಕಿ ರುಬ್ಬೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ನಿಲ್ಸಿ ಸ್ವಲ್ಪ ಇದು ಮಾಡ್ಕೊಂಡು ನಿಧಾನಕ್ಕೆ ರುಬ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಹುಣಸೆಕಾಯಿಗೆ ಸ್ನೇಹಿತರೆ ಮೆಜರ್ಮೆಂಟ್ ನಿಮ್ಗೆ ಹೇಳ್ಬೇಕಂದ್ರೆ ಒಂದ್ ಅರ್ಧದಿಂದ 3/4 ಕಪ್ ಅಷ್ಟು ಏನ್ ಚಿಕ್ಕದ್ ಗುಲಾಬ್ ಜಾಮೂನ್ ತಿನ್ನುವಂತ ಬೌಲ್ ಎಲ್ಲ ಬರುತ್ತಲ್ವಾ, ಅದ್ರಲ್ಲಿ ಒಂದ್ 3/4 ಕಪ್ ಅಷ್ಟು ಉಪ್ಪನ್ನ ತಗೊಂಡಿದೀನಿ. ಒಂದ್ 25 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಹಾಗೇನೆ 1 ಸ್ಪೂನ್ ಅಷ್ಟು ಅರಿಶಿಣ ಪುಡಿ, 1 ರಿಂದ 1.5 ಸ್ಪೂನ್ ಅಷ್ಟು ಮೆಂತ್ಯವನ್ನ ಸೇರಿಸ್ಕೊಂಡಿದೀನಿ ಸ್ನೇಹಿತರೆ. ನಿಮ್ಗೆ ಅಳತೆ ಗೊತ್ತಾಗ್ಬೇಕು ಅಂತ ಅಂದ್ರೆ, ಇಲ್ಲ ಅಂತಂದ್ರೆ ನಿಮ್ಮ ಅಂದಾಜ್ ಮೇಲೂ ಹಾಕೊಳ್ಬೋದು ಸ್ನೇಹಿತರೆ, ಒಂದು ಅಂದಾಜಿಂದ.
ಇಷ್ಟೆಲ್ಲ ಹಾಕೊಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀರೆಲ್ಲ ಮುಟ್ಸೋದಕ್ಕೆ ಹೋಗ್ಬೇಡಿ. ನಾವೇನಂದ್ರೆ ಹುಣ್ಸೆಕಾಯಿಗೆ ಉಪ್ಪೆಲ್ಲ ಸೇರಿಸ್ತೀವಲ್ವಾ, ಅವಾಗೆ ಉಪ್ಪಿನಲ್ಲಿರುವಂತ ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಸ್ನೇಹಿತರೆ. ಇದನ್ನೆಲ್ಲ ಈ ರೀತಿಯಾಗಿ ಪೇಸ್ಟ್ ಆಗಿರುವಂತದನ್ನ ಒಂದ್ಸಲ ಒಂದ್ ಪಾತ್ರೆಯಲ್ಲಿ ಈಗ ಹಾಕೊಂಡಿರ್ತೀನಲ್ವಾ, ಇದನ್ನೆಲ್ಲದನ್ನು ಚೆನ್ನಾಗಿ ಕಲಿಸ್ಬೇಕು ಈ ರೀತಿಯಾಗಿ. ಒಂದ್ಸಲ ಎಲ್ಲ ಮಿಶ್ರಣ ಮಾಡ್ಕೊಂಡು ನಂತರದಲ್ಲಿ ನಾವು ಒಂದು ಏನು ಜಾಡಿ ಬರುತ್ತಲ್ವಾ ಪಿಂಗಾಣಿದೆಲ್ಲ, ಅದಕ್ ಬೇಕಾದ್ರೂ ಹಾಕಿಟ್ಕೊಳ್ಬೋದು. ಇಲ್ಲ ಅಂತಂದ್ರೆ ಗಾಜಿನ ಬಾಟ್ಲಿಯೆಲ್ಲ ಹಾಕಿಟ್ಕೊಳ್ಬೋದು. ಇಲ್ಲ ಮಣ್ಣಿನ ಮಡಕೆ ಎಲ್ಲ ಬರುತ್ತಲ್ಲ ಸ್ನೇಹಿತರೆ, ಅದಕ್ಕೆ ಹಾಕಿಟ್ಕೊಂಡ್ರು ತುಂಬಾನೇ ಒಳ್ಳೇದು ಸ್ನೇಹಿತರೆ. ಆರೋಗ್ಯ ದೃಷ್ಟಿಯಿಂದ ಮಣ್ಣಿನ ಮಡಕೆನೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ಬೋದು. ನನ್ನ ಹತ್ರ ಇತ್ತು, ಆದ್ರೆ ನಾನು ಹಾಕ್ಲಿಲ್ಲ. ಈ ಗಾಜಿನ ಬಾಟ್ಲಿಗೆನೆ ಹಾಕಿಟ್ಟಿದೀನಿ ಸ್ನೇಹಿತರೆ. ಈ ರೀತಿಯಾಗಿ ಬಂದಿದೆ. ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ಇದಕ್ಕಿನ್ನ ಒಗ್ಗರಣೆ ಎಲ್ಲ ಹಾಕೊಳ್ಬೇಕು ಸ್ನೇಹಿತರೆ. ಇದಕ್ಕಿನ್ನ ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕಿ ನಾವು ಇದು ಒಂದ್ 15 ದಿನ ಆಗಿದ ನಂತರದಲ್ಲಿ ಮತ್ತೆ ತೆಗೆದ್ಬಿಟ್ಟು ನಮ್ಗೆ ಎಷ್ಟೆಷ್ಟು ಬೇಕು ನೋಡಿ ಸ್ವಲ್ಪ ರುಬ್ಕೊಳ್ಬೇಕು. ಇದಕ್ಕೇನೆ ಒಗ್ಗರಣೆ ಎಲ್ಲ ಇವಾಗ್ಲೇ ಸೇರಿಸ್ತಾರೆ ಸ್ನೇಹಿತರೆ. ಅದು ನಿಮ್ಮ ಇಷ್ಟ. ನಮ್ಮ ಅತ್ತೆ ಯಾವ ರೀತಿ ಮಾಡ್ತಾ ಇದ್ರ, ನಾನು ಅದೇ ರೀತಿಯಾಗಿ ಮಾಡಿರುವಂತದ್ದು ಸ್ನೇಹಿತರೆ. ಇದಕ್ಕೆ ಸ್ನೇಹಿತರೆ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ತೀನಲ್ಲ ಸ್ನೇಹಿತರೆ, ಅವತ್ತಿನ ದಿನ ನಾನು ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ರುಬ್ಕೊಳ್ಳೋದು. ಹಾಗೇನೆ ಒಗ್ಗರಣೆನು ಮಾಡ್ಕೊಳ್ತಾರೆ, ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನನ್ನ ರೆಸಿಪಿ, ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.